ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಡೇ 14 ಆಫ್ ಫ್ರೀ ಮೆಹಂದಿ ಕ್ಲಾಸ್. ಇವತ್ತು ನಾವು ಸಿಂಪಲ್ ಮೆಹಂದಿ ಡಿಸೈನನ್ನು ನೋಡೋಣ. ನನ್ನ ಇನ್ಸ್ಟಾ ಐ ಡಿ ಬಂದು ಗ್ಲೋ ವಿತ್ ಮಹಾ. ಯಾರೆಲ್ಲ ಇನ್ನೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಆಗ್ತಾಯಿಲ್ಲ, ಈ ಕೂಡಲೇ ಹೋಗಿ ಫಾಲೋ ಆಗಿ. ಇವತ್ತು ನಾವು ಹ್ಯಾಂಡ್ ಮೇಲೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಂತ ನೋಡೋಣ. ಸೊ ಅದಕ್ಕೂ ಮುಂಚೆ ನೀವು ಪೇಪರ್ ಮೇಲೆ ಈ ರೀತಿ ಹ್ಯಾಂಡನ್ನು ಡ್ರಾ ಮಾಡಿ ಟ್ರೇಸಿಂಗ್ ಮಾಡ್ಕೋಬೇಕು. ಸೊ ಟ್ರೇಸಿಂಗ್ ಮಾಡಿ ಇಲ್ಲಿ ಪ್ರಾಕ್ಟೀಸ್ ಮಾಡಾದಮೇಲೆ ನೀವು ಹ್ಯಾಂಡ್ ಮೇಲೆ ಇವತ್ತಿಂದ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಸೊ ಮೊದಲೇ ನಾನಿಲ್ಲಿ ನಿಮಗೆ ಒಂದು ಹ್ಯಾಂಡನ್ನು ಡ್ರಾ ಮಾಡಿದ್ದೀನಿ. ಸೊ ನಿಮ್ಮ ರೆಫರೆನ್ಸ್ಗೋಸ್ಕರ ಇನ್ನೊಂದು ಸಲ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ 2 ಹ್ಯಾಂಡನ್ನು ಡ್ರಾ ಮಾಡಿಕೊಂಡು ಮೊದಲು ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ನೀವು ಹ್ಯಾಂಡ್ ಮೇಲೆ ಪ್ರಾಕ್ಟೀಸ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋನ ಶೇರ್ ಮಾಡಿ. ಇವತ್ತು ಬಂದು ಸಿಂಪಲ್ಲಾಗಿ ಅರೇಬಿಕ್ ಡಿಸೈನನ್ನು ನೋಡೋಣ. ಹಾಗೆ ನಾವು ಪ್ರೈಸಸ್ನ ಯಾವ ರೀತಿ ಚಾರ್ಜ್ ಮಾಡಬೇಕಂತ ಕೂಡ ನಾನು ಇವತ್ತು ವೀಡಿಯೋ ಎಂಡಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಸೊ ಒಂದು ಸ್ಪೈರಲ್ ಹಾಕ್ಕೊಂಡು ಅದಕ್ಕೆ ಆರ್ಮ್ಸ್ನ ಕೊಡ್ತಾಯಿದ್ದೀನಿ. ನೆಕ್ಸ್ಟು ಅದಕ್ಕೆ ನಾನು ಈ ರೀತಿ ಯು ಶೇಪ್ ಕೊಡ್ತಾಯಿದ್ದೀನಿ. ಸೊ ಆಲ್ರೆಡಿ ನಮಗೆ ಈ ಡಿಸೈನ್ಸ್ ಎಲ್ಲ ಗೊತ್ತು, ಹಾಗಾಗಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇದೇ ಮೊದಲು ದಯವಿಟ್ಟು ಹೋಗಿ ಡೇ 1ಇಂದ ಕ್ಲಾಸ್ನ ನೋಡ್ಕೊಂಡು ಬನ್ನಿ. ಆವಾಗ ನಿಮಗೆ ಈ ಡಿಸೈನ್ ಎಲ್ಲ ಈಸಿ ಅಂತ ಅನಿಸುತ್ತೆ. ಸಿಂಪಲ್ಲಾಗಿ ಈಸಿಯಾಗೇ ನಾನು ನಿಮಗೆ ಮೆಹಂದಿ ಕ್ಲಾಸ್ನ ಹೇಳ್ಕೊಟ್ಟಿದ್ದೀನಿ. ಸೆಕೆಂಡ್ ಬಂದು ಒಂದು ಮ್ಯಾಂಗೋ ಶೇಪ್ ಹಾಕಿ ಅದಕ್ಕೆ ನಾನು ಮೇಲ್ಗಡೆ ಒಂದು ಲೈನ್ ಡಾಟ್ ಕೊಡ್ತಾಯಿದ್ದೀನಿ. ಸೊ ಇಲ್ಲೆಲ್ಲ ನೀವು ಫಿಲ್ಲಿಂಗ್ಸ್ನ ಮಾಡಬೇಕಲ್ವ ಮ್ಯಾಂಗೋ ಶೇಪ್ಗೆ, ಅದಕ್ಕೆ ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ರೀತಿ ನೀವು ಫಿಲ್ಲಿಂಗ್ಸ್ನ ಕೊಟ್ಕೋಬೋದು. ಸೊ ಅರೇಬಿಕ್ ಡಿಸೈನ್ ಶೇಪ್ಸ್ನ ನಾವು ಆಲ್ರೆಡಿ ಡೇ 9 ಕ್ಲಾಸಲ್ಲಿ ನೋಡಿದ್ದೀವಿ. ಇನ್ನೂ ಯಾರೆಲ್ಲ ವೀಡಿಯೋನ ನೋಡಿಲ್ಲ ಹೋಗಿ ನೋಡಿ. ಸೊ ನಾನು ಫಿಲ್ಲಿಂಗಿಗೆ ಸಿಂಗಲ್ ಸ್ಪೈರಲ್ನ ಕೊಡ್ತಾಯಿದ್ದೀನಿ. ಸೊ ಯಾವ ರೀತಿ ಫಿಲ್ಲಿಂಗ್ ಕೊಡಬೇಕಂತ ಕೂಡ ನಾವು ಡೇ 5 ಕ್ಲಾಸಲ್ಲಿ ನೋಡಿದ್ದೀವಿ. ಸೊ ಪ್ಲೀಸ್ ಪ್ರೀವಿಯಸ್ ಕ್ಲಾಸ್ನ ನೋಡಿ, ನೆಕ್ಸ್ಟ್ ಈ ಕ್ಲಾಸ್ನ ಕಂಟಿನ್ಯೂ ಮಾಡಿ. ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ, ಹಾಗಾಗಿ ನಿಮಗೆ ಕ್ಲಾಸ್ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಡೇ 1ಇಂದ ನೀವು ಕ್ಲಾಸ್ನ ಫಾಲೋ ಮಾಡಿ. ಸೊ ಫಿಲ್ಲಿಂಗ್ ಕೊಟ್ಟಾದಮೇಲೆ ನಾವು ಈ ರೀತಿ ಬೋಲ್ಡ್ ಲೈನ್ ಕೊಡಬೇಕು. ಸೊ ರೂಲ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ನಾನಿವತ್ತು ಡಿಸೈನ್ಸ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಅಗೇನ್ ಇನ್ನೊಂದು ಮ್ಯಾಂಗೋ ಶೇಪ್ನ ಹಾಕೋತಾ ಇದ್ದೀನಿ. ನಾನು ಇಲ್ಲೆಲ್ಲೂ ಕೂಡ ಫ್ರಂಟಲ್ಲಿ ಸ್ಪೈರಲ್ ಕೊಡ್ತಾ ಇಲ್ಲ. ಸ್ಪೈರಲ್ ಕೊಟ್ಟು ಕೂಡ ಡ್ರಾ ಮಾಡ್ಬೋದು, ಕೊಡದೇನೂ ಕೂಡ ಈ ರೀತಿ ನೀವು ಡ್ರಾ ಮಾಡ್ಬೋದು. ಸೊ ನಾನು ಸೆಕೆಂಡ್ ಮ್ಯಾಂಗೋ ಶೇಪ್ಗೆ ಚೆಕ್ಸ್ ಪ್ಯಾಟ್ರನ್ ಏನಿದೆ ಫಿಲ್ಲರ್ ಎಲಿಮೆಂಟು ಅದನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟು ಅದ್ರ ಮೇಲೆ ಸಿಂಗಲ್ ಡಾಟೆಡ್ ಲೈನ್ ಏನಿದೆ ಅದನ್ನು ಕೊಡ್ತಾ ಇದ್ದೀನಿ. ಸೊ ಸ್ಪೈರಲ್ನ ನೀವು ಫ್ರಂಟಲ್ಲಿ ಈ ರೀತಿನ ಕೂಡ ಕೊಡ್ಬೋದು. ನೆಕ್ಸ್ಟು ಅಗೇನ್ ಒಂದು ಲೈನ್ ಕೊಟ್ಟು ಆ್ಯಸ್ ಯೂಶ್ವಲ್ ಈ ಲೈನ್ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಫ್ಲವರ್ ಲೈನ್ನ ಕೊಟ್ಟು ಅದಕ್ಕೆ ನಾನು ಹಂಪ್ಸ್ನ ಕೊಡ್ತಾ ಇದ್ದೀನಿ. ಸೆಂಟರಲ್ಲಿ ನಾವು ಯಾವಾಗ್ಲೂ ಸ್ಪೇಸ್ ಬಿಡಬೇಕು. ಯಾವಾಗ್ಲೂ ನಾವು ಎಲಿಮೆಂಟ್ಸ್ನ ಏನು ಕೊಡ್ತೀವಿ ಅದನ್ನು ರೈಟು ಲೆಫ್ಟ್ಗೆ ಡ್ರಾ ಮಾಡಬೇಕು. ಈ ರೂಲ್ ಕೂಡ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಸೆಂಟರಲ್ಲಿ ಇರೋ ಸ್ಪೇಸ್ಗೆ ನಾನು ಸ್ಪೈರಲ್ ಹಾಕ್ಕೊಂಡು 3 ಲೇಯರ್ ಆರ್ಮ್ಸ್ನ ಕೊಟ್ಟು ಮತ್ತೆ ಯು ಶೇಪ್ನ ಕೊಡ್ತಾಯಿದ್ದೀನಿ. ಸೊ ಇದು ಜಸ್ಟ್ ಒಂದು ಹ್ಯಾಂಡ್ ಸೈಜ್, ನಮ್ಮ ಹಸ್ತ ಏನಿದೆ ಆ ಸೈಜ್ಗೆ ನಾನು ಮೆಹಂದಿನ ಹಾಕ್ತಾಯಿದ್ದೀನಿ. ಇದು ನಿಮಗೆ ಒಂದು 20 ಮಿನಿಟ್ಸ್ ಟೈಮ್ ತೊಗೋಬೋದು. ಸೊ ಹಾಗಾಗಿ ಇದಕ್ಕೆ ಯಾವ ರೀತಿ ಪ್ರೈಸ್ ಚಾರ್ಜ್ ಮಾಡಬೇಕಂತ ಕೂಡ ನಾನು ಇವತ್ತು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಡಿಸೈನನ್ನು ನೋಡಿ ಸಿಂಪಲ್ಲಾಗಿಯೇ ಹೇಳ್ಕೊಡ್ತಾ ಇದ್ದೀನಿ. ಅಗೇನ್ ಇನ್ನೊಂದು ಮ್ಯಾಂಗೋ ಶೇಪ್ ಹಾಕ್ಕೊಂಡು ನಾನು ಅದಕ್ಕೆ ಫಿಲ್ಲಿಂಗ್ಸ್ನ ಕೊಡ್ತಾಯಿದ್ದೀನಿ. ನೀವು ಫಿಲ್ಲಿಂಗ್ಸ್ನ ಸಿಂಪಲ್ಲಾಗಿ ಆದರೂ ಕೊಡ್ಬೋದು, ಹೆವಿಯಾಗಿ ಆದ್ರೂ ಕೊಡ್ಬೋದು. ಹೆವಿ ಫಿಲ್ಲರ್ ಎಲಿಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂತ ನಾವು ಮಾಸ್ಟರ್ ಕ್ಲಾಸಲ್ಲಿ ಕಲ್ತ್ಕೋಬೋದು. ಸೊ ಮಾಸ್ಟರ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತಂದರೆ ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ಕೂಡಲೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾ ಐ ಡಿ ಗ್ಲೋ ವಿತ್ ಮಹಾನ ಫಾಲೋ ಮಾಡಿದ್ರೆ ನಿಮಗೆ ಆಗಸ್ಟಲ್ಲಿ ಕ್ಲಾಸ್ ಅನೌನ್ಸ್ಮೆಂಟ್ ಆದಾಗ ಗೊತ್ತಾಗುತ್ತೆ. ಸೊ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಕ್ಲಾಸು ಗೊತ್ತಾಗುತ್ತೆ. ಸೊ ಈ ರೀತಿ ಡಿಸೈನ್ಗೆ ನೀವು 200ಇಂದ 150ವರೆಗೂ ಚಾರ್ಜ್ ಮಾಡ್ಬೋದು. ಫಿಲ್ಲರ್ ಎಲಿಮೆಂಟ್ಸ್ ಹೆವಿ ಇದೆ ಅಂತಂದರೆ 200 ಚಾರ್ಜ್ ಮಾಡಿ, ಇಲ್ಲಾಂದರೆ 150 ಚಾರ್ಜ್ ಮಾಡ್ಬೋದು. ಫಿನಿಶಿಂಗ್ ಚೆನ್ನಾಗಿದ್ದರೆ ಮಾತ್ರ ಚಾರ್ಜಸ್ ಅಪ್ಲೈ ಆಗುತ್ತೆ. ಸೊ ನಾನಿಲ್ಲಿ ಫಿಲ್ಲಿಂಗಿಗೆ ಸ್ಪೈರಲ್ ವಿತ್ ಡಬಲ್ ಲೇಯರ್ ಆರ್ಮ್ಸ್ನ ಕೊಟ್ಟೆ. ನೆಕ್ಸ್ಟು ಖಾಲಿ ಸ್ಪೇಸ್ ಇತ್ತಲ್ಲ ನಮ್ಮ ತಂಬ ಏರಿಯಾ ಹತ್ರ, ಅಲ್ಲಿ ನಾನು ಜಿಗ್ಸಾಗ್ ಲೈನ್ನ ಕೊಡ್ತಾಯಿದ್ದೀನಿ. ಸೊ ಈ ರೀತಿ ಜಿಗ್ಸಾಗ್ ಲೈನನ್ನು ಯಾವ ರೀತಿ ಕೊಡಬೇಕಂತ ಕೂಡ ನಾವು ಫಿಲ್ಲಿಂಗ್ ಎಲಿಮೆಂಟ್ ಡೇ 5 ಕ್ಲಾಸಲ್ಲೂ ನೋಡಿದ್ದೀವಿ. ಡೇ 1 ಕ್ಲಾಸಲ್ಲೂ ಕೂಡ ನಾವು ಜಿಗ್ಸಾಗ್ ಲೈನ್ನ ಡ್ರಾ ಮಾಡೋದು ಕಲ್ತಿದ್ದೀವಿ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನನಗೆ ನೋಟ್ಸ್ನ ಶೇರ್ ಮಾಡಿದ್ದೀರಾ. ಸೊ ಹಾಗಾಗಿ ಇವತ್ತಿನ ಡಿಸೈನ್ ನಿಮಗೆ ಈಸಿ ಅಂತಲೇ ಅನಿಸುತ್ತೆ, ಕಷ್ಟ ಆಗಲ್ಲ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಫಿನಿಶಿಂಗ್ ಬರೋ ತನಕ ನೀವು ಪ್ರಾಕ್ಟೀಸ್ನ ಮಾಡಿ ಮಾಸ್ಟರ್ ಕ್ಲಾಸ್ಗೆ ಜಾಯ್ನ್ ಆದರೆ ನಿಮಗೆ ಇನ್ನು ಅಡ್ವಾನ್ಸ್ ಲೆವೆಲ್ ಮೆಹಂದಿ ಹಾಕೋದು ಬರುತ್ತೆ, ಹಾಗೆ ನಿಮ್ಮದು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಸೊ ಆವಾಗ ನೀವು ಕ್ಲೈಂಟ್ ಯಾವ ರೀತಿ ಡಿಸೈನ್ನ ಕೇಳ್ತಾರೆ ಅದಕ್ಕೆ ತಕ್ಕಾಗೆ ಪ್ರೈಸಸ್ನ ಚಾರ್ಜ್ ಮಾಡ್ಬೋದು. ಸೊ ನೆಕ್ಸ್ಟು ನಾನಿಲ್ಲಿ ಲೈನ್ಸ್ ಹಾಕ್ಕೊಂಡು ಹಂಪ್ಸ್ ಕೊಟ್ಕೊಂಡು ಸ್ಪೈರಲ್ ಕೊಟ್ಟಿದ್ದೀನಿ. ಸೊ ಅದನ್ನೇ ನಾನು ಫಿಂಗರ್ಗೂ ಕೂಡ ಫಾಲೋ ಮಾಡಿದ್ದೀನಿ. ಸೊ ಇಲ್ಲಿ ಮೇನಾಗಿ ಬಂದಿರೋದು ಸ್ಪೈರಲ್ ಆ್ಯಂಡ್ ಜಿಗ್ಸಾಗ್ ಅಲ್ವಾ, ಸೊ ಅದೇ ಡಿಸೈನನ್ನು ನಾನು ಮೇನ್ ಡಿಸೈನ್ ಆಗಿ ಇಟ್ಟಿದ್ದೀನಿ. ಸೊ ಸ್ಪೈರಲ್ ಆ್ಯಂಡ್ ಜಿಗ್ಸಾಗ್ ಲೈನ್ಸೇ ನಿಮಗೆ ಮೇಯ್ನಾಗಿ ಕಾಣಿಸುತ್ತೆ.
ಸೊ ಇದೇ ರೀತಿ ನಾವು ಒಂದು ಡಿಸೈನ್ ಯಾವುದು ಮೇಯ್ನಾಗಿ ಕಾಣಿಸ್ತಾ ಇದೆ ಆ ಡಿಸೈನಿಂದ ನಾವು ಫಿಲ್ಲರ್ ಎಲಿಮೆಂಟಾಗಿ ತೊಗೋಬೋದು. ಅವ್ರು ಅದನ್ನು ನಾವು ಹೈಲೈಟ್ ಮಾಡಿ ಕೂಡ ಉಳಿದಿದ್ದ ಡಿಸೈನನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನಾನು ಫುಲ್ ನೇಲ್ ಫಿಲ್ಲರ್ ಎಲಿಮೆಂಟ್ಗೆ ಇದೇ ಡಿಸೈನನ್ನು ಕೊಡ್ತಾಯಿದ್ದೀನಿ. ಒಂದು ತಿಕ್ ಲೈನ್ ಕೊಟ್ಟು ಸ್ಪೈರಲ್ ಕೊಟ್ಟು ಡಾಟ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಾವು ಸ್ಟಾರ್ಟಿಂಗ್ ನೋಡಿದ್ವಲ್ಲ ಬೆಲ್ಟ್ ಎಲಿಮೆಂಟ್, ಸೊ ಅದೇ ಥರ ಲೈನು ಆರ್ಮ್ಸ್ ಮತ್ತು ಯು ಶೇಪ್ ಆರ್ಮ್ಸ್ ಕೊಟ್ಟು ನಾನು ಜಿಗ್ಜಾಗ್ ಲೈನ್ನ ಕೊಟ್ಟಿದ್ದೀನಿ. ಫಿಂಗರ್ ಕ್ಯಾಪ್ ನಾನು ಹೇಳಿದ್ದೀನಿ ಅಲ್ವಾ ನಾವು ಫಿಲ್ ಮಾಡಬೇಕಾದ್ರೆ ಯಾವ ರೀತಿ ಫಿಲ್ ಮಾಡಬೇಕಂತ. ಸೊ ಇದೇ ಥರ ಫಿಂಗರ್ ಕ್ಯಾಪ್ನ ಯಾವುದೇ ರೀತಿ ಗ್ಯಾಪ್ ಇಲ್ಲದೆ ಇರೋ ಥರ ಫಿಲ್ ಮಾಡಬೇಕು. ಸೊ ಇದನ್ನು ನಾವು ಫಿಂಗರ್ ಕ್ಯಾಪ್ ಅಂತೀವಿ. ಸೊ ಗ್ಯಾಪ್ ಇಲ್ಲದೆ ಇರೋ ಥರ ನಾವು ಫಿಲ್ ಮಾಡಬೇಕು, ಕನ್ಫ್ಯೂಸ್ ಆಗಬೇಡಿ. ಸೊ ಈ ರೀತಿ ಯಾವುದೇ ರೀತಿ ಗ್ಯಾಪ್ ಇಲ್ಲದೆ ಇರೋ ಥರ ಫಿಲ್ ಮಾಡಿ ನೀವು ಫಿನಿಶಿಂಗ್ ಲೈನ್ ಕೊಟ್ರಿ ಅಂತಂದರೆ ಸ್ಟೈನ್ ಬಂದಾಗ ತುಂಬ ಡಾರ್ಕಾಗಿ ಸ್ಟೈನ್ ಬರುತ್ತೆ, ಎಲ್ಲ ಕಡೆ ನೀಟಾಗಿ ಅಪ್ಲೈ ಆಗಿರುತ್ತೆ. ಸೊ ಒಂದೇ ಲೆವೆಲಲ್ಲಿ ಸ್ಟೈನ್ ಬಂದಿರುತ್ತೆ, ಮೆಹಂದಿ ಕೂಡ ಒಂದೇ ಲೆವೆಲಲ್ಲಿ ಅಪ್ಲೈ ಆಗುತ್ತೆ. ಸೊ ಅದಕ್ಕೆ ಈ ರೀತಿ ಫಿಲ್ ಮಾಡಬೇಕು. ಕೈಯಲ್ಲಿ ಹಾಕಿ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಬರುತ್ತೆ. ಬಟ್ ಸ್ಟೈನ್ ಬಂದಾಗ ಕಲರ್ ಒಂದು ಕಡೆ ಡಾರ್ಕ್ ಆಗಿದ್ದರೆ ಒಂದು ಕಡೆ ಲೈಟಾಗಿ ಬಂದಿರುತ್ತೆ. ಸೊ ಇವಾಗ ನಾನು ಫುಲ್ ಬೆರಳಿಗೆ ಇದೇ ಡಿಸೈನನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಒಂದು ಬೆರಳು ಸೈಜ್ ದೊಡ್ಡ ಆದರೆ ಒಂದು ಬೆರಳು ಸೈಜ್ ಕಮ್ಮಿ ಇರುತ್ತೆ. ಸೊ ನೋಡಿಕೊಂಡು ಡಿಸೈನನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಮ್ಯಾನೇಜಿಂಗ್ ಸ್ಕಿಲ್ನ ಕಲಿಬೇಕು ನೀವು ಮೆಹಂದಿಯಲ್ಲಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಲ್ವ. ಸೊ ಅದನ್ನು ನೀವು ಕಲ್ತ್ರಿ ಅಂತಂದರೆ ಇಲ್ಲಿ ಯಾವ ರೀತಿ ನೀವು ಡಿಸೈನನ್ನು ಅಡ್ಜಸ್ಟ್ ಮಾಡಬೇಕು, ಯಾವ ರೀತಿ ಡಿಸೈನನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದು ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ. ನಿಮಗೆ 30th ಈ ಮಂತು ಟೈಮ್ ಇದೆ ಪ್ರಾಕ್ಟೀಸ್ ಮಾಡಿ ನೋಟ್ಸ್ನ ಶೇರ್ ಮಾಡೋದಕ್ಕೆ. ಅದಾದಮೇಲೆ ನಿಮಗೆ ಜುಲೈ 20 ಇಲ್ಲ ಅಂತಂದರೆ ಆಗಸ್ಟ್ 1 ಮಾಸ್ಟರ್ ಕ್ಲಾಸು ಶುರುವಾಗೋದು. ಅಲ್ಲಿ ತನಕ ಪ್ರಾಕ್ಟೀಸ್ ಮಾಡಿ ಇಷ್ಟು ಪರ್ಫೆಕ್ಷನ್ ಬರೋ ಥರ ನೀವು, ಇಷ್ಟು ಫಿನಿಶಿಂಗ್ ಬರೋ ಥರ ನೀವು ಮೆಹಂದಿನ ಕಲ್ತ್ರಿ ಅಂದರೆ ಸೊ ನೆಕ್ಸ್ಟು ನಿಮಗೆ ಮಾಸ್ಟರ್ ಕ್ಲಾಸಲ್ಲಿ ವೆಡ್ಡಿಂಗ್ ಎಲಿಮೆಂಟ್ಸ್ ಮತ್ತು ಎಂಗೇಜ್ಮೆಂಟ್ ಎಲಿಮೆಂಟ್ಸ್, ಬೇಬಿ ಶವರ್ ಎಲಿಮೆಂಟ್ಸ್ ಪ್ರತಿಯೊಂದು ಇರುತ್ತೆ. ಸೊ ಬೇಸಿಕ್ಸ್ನ ನೀವು ನೀಟಾಗಿ ಕ್ಲಿಯರ್ ಮಾಡಿಕೊಂಡ್ರಿ ಅಂತಂದರೆ ಅದನ್ನೆಲ್ಲ ನೀವು ತುಂಬ ಬೇಗನೆ ಕಲಿಬೋದು. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡಷ್ಟು ನಿಮಗೇ ಒಳ್ಳೆಯದು. ಸೊ ನೋಡಿ ಇವಾಗ ಕಂಪ್ಲೀಟ್ ಆಯಿತು ಡಿಸೈನು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದೇ ಥರ ನೀವು ಡಿಸೈನನ್ನು ಪ್ರಾಕ್ಟೀಸ್ ಡ್ರಾ ಮಾಡಿ ನನಗೆ ಕಳಿಸಿ. ನೆಕ್ಸ್ಟು ಇನ್ನೊಂದು ಹ್ಯಾಂಡಲ್ಲಿ ನಾನು ನಿಮಗೆ ಒಂದು ವರ್ಕ್ ಕೊಡ್ತೀನಿ, ಅದೇ ರೀತಿ ನೀವು ವರ್ಕ್ ಮಾಡಿ ನನಗೆ ಫೋಟೋನ ಸೆಂಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಆ ಲೆವೆಲ್ಗೆ ನಮಗೆ ಬೆಲ್ಟ್ ಡಿಸೈನ್ ಬರಬೇಕು. ಸೊ ನಾವು ಡೇ 3 ಕ್ಲಾಸಲ್ಲಿ ನೋಡಿದ್ದೀವಲ್ಲ ಬಾರ್ಡರ್ ಡಿಸೈನ್, ಅದನ್ನು ನೀವು ಇಲ್ಲಿ ಡ್ರಾ ಮಾಡಿ ಅದನ್ನು ನಾವು ಬಾರ್ಡರ್ ಆರ್ ಬೆಲ್ಟ್ ಡಿಸೈನ್ ಅಂತ ಕರಿತೀವಿ ಅಂತ ನಾನು ಆವತ್ತೇ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟು ಸೆಂಟರಲ್ಲಿ ಒಂದು ಮಂಡಲ ಡಿಸೈನ್ನ ಕ್ರಿಯೇಟ್ ಮಾಡಿ. ಸೊ ಮಂಡಲ ಡಿಸೈನ್ ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ. ಆ್ಯಂಡ್ ಫಿಂಗರ್ಗೆ ನೀವು ಇಲ್ಲಿರೋ ಡಿಸೈನನ್ನಾದರೂ ಫಿಲ್ ಮಾಡ್ಬೋದು, ಅಥವಾ ನಾನು ಇದುವರೆಗೂ ಹೇಳ್ಕೊಟ್ಟಿರೋ ಯಾವುದಾದ್ರೂ ಒಂದು ಫಿಂಗರ್ ಎಲಿಮೆಂಟನ್ನು ನೀವು ಡ್ರಾ ಮಾಡ್ಬೋದು. ಅದು ನಿಮ್ಮ ಚಾಯ್ಸ್. ಇಲ್ಲಿರೋದಾದರೂ ಫಿಲ್ ಮಾಡಿ ಅಥವಾ ಇದುವರೆಗೂ ಹೇಳ್ಕೊಟ್ಟಿರೋದ್ರಲ್ಲಿ ಯಾವುದಾದ್ರೂ ಒಂದನ್ನು ಫಿಲ್ ಮಾಡಿ ನನಗೆ ಮಂಡಲ ಡಿಸೈನನ್ನು ಡ್ರಾ ಮಾಡಿ ಫೋಟೋಸ್ ಕಳಿಸಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಸಿಂಪಲ್ ಮೆಹಂದಿ ಡಿಸೈನನ್ನು ನೋಡಿದ್ವಿ. ನಾಳೆ ಕ್ಲಾಸಲ್ಲಿ ಫುಲ್ ಹ್ಯಾಂಡ್ ಮೆಹಂದಿನ ಹೇಳ್ಕೊಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋದ ನಾಳೆ ವಿಡಿಯೋ ಅಲ್ಲಿ.